ಇಲ್ಲ, ನಾನು ಬಂದಿರೋದೇ ಇಲ್ಲಿ ನಮ್ಮ ಕಲಬುರಗಿಗೆ ಬಂದಿರೋದು. ನಮ್ಮ ಚಂದ್ರಕಾಂತ್ ಪಾಟೀಲ್ ಅವರ ಒಂದು ಸ್ಕೂಲ್ಗೆ, CBSE ಸ್ಕೂಲ್ಗೆ. ಎಸ್, ಆಫ್ ಕೋರ್ಸ್, CBSE ಸ್ಕೂಲ್ಗೆ ಬಂದಿದ್ದೀನಿ. ಓ, ಲವ್ಲಿ ಸರ್, ವೆರಿ ನೈಸ್. 35-40 ವರ್ಷದಿಂದ ನಡೆಸ್ತಾ ಇದ್ದಾರೆ ಈ ಸ್ಕೂಲ್ನ. ಸೊ ಇವತ್ತು 37ನೇ ಆನ್ಯುವಲ್ ಸ್ಪೋರ್ಟ್ಸ್ ಮೀಟ್. ಸೊ ಅದಕ್ಕೋಸ್ಕರ ಬಂದಿರೋದು ನಾನು ಇಲ್ಲಿ. ಸೊ ಅವರ ಒಂದು ಸ್ಟೇಡಿಯಂ ಕೂಡ ಮಾಡಿದ್ದಾರೆ, ಅದನ್ನ ಉದ್ಘಾಟನೆಗೋಸ್ಕರ ಬಂದಿರೋದು. ಸೊ ಹಾಗಾಗಿ ಒಂಥರ ಖುಷಿ ಆಗ್ತಿದೆ ಕಲಬುರಗಿಗೆ ಬಂದು. ಸುಮಾರು ಸತಿ ಬಂದಿದ್ದೀನಿ ಇಲ್ಲಿ, ಇದು ಮೊದಲನೇ ಸತಿ ಅಲ್ಲ, ಸುಮಾರು ಸತಿ ಬಂದಿದ್ದೀನಿ ಇಲ್ಲಿ. ಆದ್ರೆ ಯಾವಾಗ ಬಂದ್ರು ನೀವು ಒಂಥರ ಖುಷಿಯಾಗಿ ಬರ್ತೀವಿ, ಖುಷಿಯಾಗಿ ಹೋಗ್ತೀವಿ. ಜನ ಸಿಕ್ಕಾಪಟ್ಟೆ ಒಳ್ಳೆಯವರು ಇಲ್ಲಿ. ಸೊ ಹಾಗೆ ಹೇಳ್ತಾನೆ ಇಲ್ಲಿ ಇದೊಂದು 37ನೇ ಆನ್ಯುವಲ್ ಸ್ಪೋರ್ಟ್ಸ್ ಮೀಟ್ ನ ಮುಗಿಸ್ಕೊಂಡು ತಿರ್ಗಾ ವಾಪಸ್ ಇವತ್ತು ಸಾಯಂಕಾಲ ಹೋಗ್ತಾ ಇದೀನಿ. ಯಾಕಂದ್ರೆ ಸುಮಾರು ಕೆಲಸಗಳಿದೆ, ನಿಮ್ಗೆ ಗೊತ್ತು ಏನ್ ನಡೀತಾ ಇದೆ ಅಂತ. ಸೊ ಹಾಗಾಗಿ ಇವಾಗ ನಾನು ನಮ್ಮ ಕನ್ವೀನರ್ ಅವ್ರನ್ನ ಮೀಟ್ ಮಾಡ್ಕೊಂಡ್ ಬಂದಿದ್ದೀವಿ. ಹಾಯ್ ಶ್ರೇಯಾಂಕ, ಹೇಗಿದ್ದೀರಾ? ನೈಸ್ ಟು ಮೀಟ್ ಯು. ಶ್ರೇಯಾಂಕ ಅವ್ರು ಕೂಡ ಇದ್ದಾರೆ. ಮೆನಿ ಕಂಗ್ರಾಚುಲೇಷನ್ ಅಂತ ಹೇಳ್ಬೇಕು ನಾವು ಆಕ್ಚುಲ್ ಆಗಿ ಶ್ರೇಯಾಂಕ ಅವ್ರಿಗೆ. ಥ್ಯಾಂಕ್ ಯು ವೆರಿ ಮಚ್. ಅದೇ ಗೊತ್ತಾಯ್ತು ನನಗೆ, ಇವ್ರಿಗೂ ಕಂಗ್ರಾಚುಲೇಷನ್ಸ್. ಅಂಡ್ ಆಲ್ಸೋ ವಿಮೆನ್ಸ್ ಇಂಡಿಯನ್ ಟೀಮ್ ಕೂಡ ಕಂಗ್ರಾಚುಲೇಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇದು 1983 ಕಪಿಲ್ ದೇವ್ ಯಾವ ತರ ಗೆದ್ರು ನಮ್ಗೆ ಮೆನ್ಸ್ ವರ್ಲ್ಡ್ ಕಪ್ ನ, ಆ ತರ ಒಂದು ಕೆಲಸ ಮಾಡಿದ್ದಾರೆ ವಿಮೆನ್ಸ್ ಅವರು. ಸೊ ನಾವು ಏನು ಕಮ್ಮಿ ಇಲ್ಲ ಅಂತ ತೋರಿಸಿದ್ದಾರೆ. ಸೊ ಹೌದೌದು, ಇವಾಗೆಲ್ಲ ಜಾಸ್ತಿ ವಿಮೆನ್ ಪವರ್ ಅಪ್ಪ ಇವಾಗ. ಸೊ ಅವ್ರನ್ನ ನಾವು ಮುಂದೆ ಇಡಬೇಕು. ಸೊ ಹಾಗಾಗಿ ನೀವು ಅವಾಗೆಲ್ಲ ಕೇಳಿದ್ರಿ ಇಲ್ಲಿ ರಾಯಚೂರಿನಲ್ಲಿ ಏನ್ ಮಾಡ್ತಾ ಇದೀರಾ ನಮ್ಮ ಇದರಲ್ಲಿ ಝೋನ್ ನಲ್ಲಿ ಅಂತ. ಸೊ ರಾಯಚೂರಿನಲ್ಲಿ ಖಂಡಿತ ನಾವು ಕ್ರಿಕೆಟ್ ನ ಬೆಳೆಸ್ತಾ ಇದೀವಿ. ರಾಯಚೂರು ಝೋನ್ ಅಂತಂದ್ರೆ ಗುಲ್ಬರ್ಗಾ, ಬೀದರ್ ಎಲ್ಲಾನು ಬರುತ್ತೆ ಇದರಲ್ಲಿ, ಕಲಬುರ್ಗಿ ಎಲ್ಲ ಬರುತ್ತೆ. ಸೊ ಹಾಗಾಗಿ ಕ್ರಿಕೆಟ್ ನ ಬೆಳೆಸೋದು, ಅವ್ರಿಗೆ ಇರೋಂತ ಒಂದು ಪ್ರತಿಭೆನ ಇಲ್ಲಿ ಕ್ರಿಕೆಟರ್ಸ್ ಅಂತಂದ್ರೆ ಮೆನ್ ಅಂಡ್ ವಿಮೆನ್, ಬಾಯ್ಸ್, ಗರ್ಲ್ಸ್ ಎಲ್ಲರಿಗೂ ಸೇರಿ. ಸೊ ಎಲ್ಲರ ಒಂದು ಪ್ರತಿಭೆಗೆ ಒಂದು ಅವಕಾಶ ಮಾಡಿಕೊಟ್ಟು ಅದನ್ನ ಸ್ವಲ್ಪ ಒಂದು ಬೆಳೆಸೋಣ ಅನ್ನೋ ಒಂದು ಉದ್ದೇಶ. ಇಲ್ಲ, ಇಲ್ಲಿ ಕೇಳಿ, ಇಲ್ಲಿ ಶ್ರೇಯಾಂಕ ಅವ್ರು ನಿಂತ್ಕೊಂಡಿದ್ದಾರೆ, ಅವ್ರನ್ನ ಕೇಳಿ. ನನ್ನೇ ಕೇಳ್ತಾರೆ, ನಡೀತಾ ಇದೆ ಬಿಡ್ರಿ ಪಂದ್ಯ. ರದ್ದಾಗಿದೆ, ಎಲ್ಲಿ ರದ್ದಾಗಿದೆ? ಇಲ್ಲ, ನಾನು ಬಂದಿರೋದೇ ಇಲ್ಲಿ ನಮ್ಮ ಕಲಬುರಗಿಗೆ ಬಂದಿರೋದು. ನಮ್ಮ ಚಂದ್ರಕಾಂತ್ ಪಾಟೀಲ್ ಅವರ ಒಂದು ಸ್ಕೂಲ್ಗೆ, CBSE ಸ್ಕೂಲ್ಗೆ. ಎಸ್, ಆಫ್ ಕೋರ್ಸ್, CBSE ಸ್ಕೂಲ್ಗೆ ಬಂದಿದ್ದೀನಿ. ಓ, ಲವ್ಲಿ ಸರ್, ವೆರಿ ನೈಸ್. 35-40 ವರ್ಷದಿಂದ ನಡೆಸ್ತಾ ಇದ್ದಾರೆ ಈ ಸ್ಕೂಲ್ನ. ಸೊ ಇವತ್ತು 37ನೇ ಆನ್ಯುವಲ್ ಸ್ಪೋರ್ಟ್ಸ್ ಮೀಟ್. ಸೊ ಅದಕ್ಕೋಸ್ಕರ ಬಂದಿರೋದು ನಾನು ಇಲ್ಲಿ. ಸೊ ಅವರ ಒಂದು ಸ್ಟೇಡಿಯಂ ಕೂಡ ಮಾಡಿದ್ದಾರೆ, ಅದನ್ನ ಉದ್ಘಾಟನೆಗೋಸ್ಕರ ಬಂದಿರೋದು. ಸೊ ಹಾಗಾಗಿ ಒಂಥರ ಖುಷಿ ಆಗ್ತಿದೆ ಕಲಬುರಗಿಗೆ ಬಂದು. ಸುಮಾರು ಸತಿ ಬಂದಿದ್ದೀನಿ ಇಲ್ಲಿ, ಇದು ಮೊದಲನೇ ಸತಿ ಅಲ್ಲ, ಸುಮಾರು ಸತಿ ಬಂದಿದ್ದೀನಿ ಇಲ್ಲಿ. ಆದ್ರೆ ಯಾವಾಗ ಬಂದ್ರು ನೀವು ಒಂಥರ ಖುಷಿಯಾಗಿ ಬರ್ತೀವಿ, ಖುಷಿಯಾಗಿ ಹೋಗ್ತೀವಿ. ಜನ ಸಿಕ್ಕಾಪಟ್ಟೆ ಒಳ್ಳೆಯವರು ಇಲ್ಲಿ. ಸೊ ಹಾಗೆ ಹೇಳ್ತಾನೆ ಇಲ್ಲಿ ಇದೊಂದು 37ನೇ ಆನ್ಯುವಲ್ ಸ್ಪೋರ್ಟ್ಸ್ ಮೀಟ್ ನ ಮುಗಿಸ್ಕೊಂಡು ತಿರ್ಗಾ ವಾಪಸ್ ಇವತ್ತು ಸಾಯಂಕಾಲ ಹೋಗ್ತಾ ಇದೀನಿ. ಯಾಕಂದ್ರೆ ಸುಮಾರು ಕೆಲಸಗಳಿದೆ, ನಿಮ್ಗೆ ಗೊತ್ತು ಏನ್ ನಡೀತಾ ಇದೆ ಅಂತ. ಸೊ ಹಾಗಾಗಿ ಇವಾಗ ನಾನು ನಮ್ಮ ಕನ್ವೀನರ್ ಅವ್ರನ್ನ ಮೀಟ್ ಮಾಡ್ಕೊಂಡ್ ಬಂದಿದ್ದೀವಿ. ಹಾಯ್ ಶ್ರೇಯಾಂಕ, ಹೇಗಿದ್ದೀರಾ? ನೈಸ್ ಟು ಮೀಟ್ ಯು. ಶ್ರೇಯಾಂಕ ಅವ್ರು ಕೂಡ ಇದ್ದಾರೆ. ಮೆನಿ ಕಂಗ್ರಾಚುಲೇಷನ್ ಅಂತ ಹೇಳ್ಬೇಕು ನಾವು ಆಕ್ಚುಲ್ ಆಗಿ ಶ್ರೇಯಾಂಕ ಅವ್ರಿಗೆ. ಥ್ಯಾಂಕ್ ಯು ವೆರಿ ಮಚ್. ಅದೇ ಗೊತ್ತಾಯ್ತು ನನಗೆ, ಇವ್ರಿಗೂ ಕಂಗ್ರಾಚುಲೇಷನ್ಸ್. ಅಂಡ್ ಆಲ್ಸೋ ವಿಮೆನ್ಸ್ ಇಂಡಿಯನ್ ಟೀಮ್ ಕೂಡ ಕಂಗ್ರಾಚುಲೇಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇದು 1983 ಕಪಿಲ್ ದೇವ್ ಯಾವ ತರ ಗೆದ್ರು ನಮ್ಗೆ ಮೆನ್ಸ್ ವರ್ಲ್ಡ್ ಕಪ್ ನ, ಆ ತರ ಒಂದು ಕೆಲಸ ಮಾಡಿದ್ದಾರೆ ವಿಮೆನ್ಸ್ ಅವರು. ಸೊ ನಾವು ಏನು ಕಮ್ಮಿ ಇಲ್ಲ ಅಂತ ತೋರಿಸಿದ್ದಾರೆ. ಸೊ ಹೌದೌದು, ಇವಾಗೆಲ್ಲ ಜಾಸ್ತಿ ವಿಮೆನ್ ಪವರ್ ಅಪ್ಪ ಇವಾಗ. ಸೊ ಅವ್ರನ್ನ ನಾವು ಮುಂದೆ ಇಡಬೇಕು. ಸೊ ಹಾಗಾಗಿ ನೀವು ಅವಾಗೆಲ್ಲ ಕೇಳಿದ್ರಿ ಇಲ್ಲಿ ರಾಯಚೂರಿನಲ್ಲಿ ಏನ್ ಮಾಡ್ತಾ ಇದೀರಾ ನಮ್ಮ ಇದರಲ್ಲಿ ಝೋನ್ ನಲ್ಲಿ ಅಂತ. ಸೊ ರಾಯಚೂರಿನಲ್ಲಿ ಖಂಡಿತ ನಾವು ಕ್ರಿಕೆಟ್ ನ ಬೆಳೆಸ್ತಾ ಇದೀವಿ. ರಾಯಚೂರು ಝೋನ್ ಅಂತಂದ್ರೆ ಗುಲ್ಬರ್ಗಾ, ಬೀದರ್ ಎಲ್ಲಾನು ಬರುತ್ತೆ ಇದರಲ್ಲಿ, ಕಲಬುರ್ಗಿ ಎಲ್ಲ ಬರುತ್ತೆ. ಸೊ ಹಾಗಾಗಿ ಕ್ರಿಕೆಟ್ ನ ಬೆಳೆಸೋದು, ಅವ್ರಿಗೆ ಇರೋಂತ ಒಂದು ಪ್ರತಿಭೆನ ಇಲ್ಲಿ ಕ್ರಿಕೆಟರ್ಸ್ ಅಂತಂದ್ರೆ ಮೆನ್ ಅಂಡ್ ವಿಮೆನ್, ಬಾಯ್ಸ್, ಗರ್ಲ್ಸ್ ಎಲ್ಲರಿಗೂ ಸೇರಿ. ಸೊ ಎಲ್ಲರ ಒಂದು ಪ್ರತಿಭೆಗೆ ಒಂದು ಅವಕಾಶ ಮಾಡಿಕೊಟ್ಟು ಅದನ್ನ ಸ್ವಲ್ಪ ಒಂದು ಬೆಳೆಸೋಣ ಅನ್ನೋ ಒಂದು ಉದ್ದೇಶ. ಇಲ್ಲ, ಇಲ್ಲಿ ಕೇಳಿ, ಇಲ್ಲಿ ಶ್ರೇಯಾಂಕ ಅವ್ರು ನಿಂತ್ಕೊಂಡಿದ್ದಾರೆ, ಅವ್ರನ್ನ ಕೇಳಿ. ನನ್ನೇ ಕೇಳ್ತಾರೆ,
ನಡೀತಾ ಇದೆ ಬಿಡ್ರಿ ಪಂದ್ಯ ರದ್ದಾಗಿದೆ ಎಲ್ಲಿ ರದ್ದಾಗಿದೆ ಚಿನ್ನಸ್ವಾಮಿಯಲ್ಲಿ ರದ್ದಾಯ್ತು. ನೆಕ್ಸ್ಟ್ IPL ಭವಿಷ್ಯ ಹೇಗೆ ಸರ್? IPL ನಡೀತಾ ಇದೆ. ಇಲ್ಲ ಸರ್, ಅದೊಂದು ಹೇಳ್ಬಿಡಿ ಸರ್. ಮಾಡ ಇಲ್ಲ ನಾನು ಬಂದಿರೋದೇ ಇಲ್ಲಿ ನಮ್ಮ ಕಲಬುರಗಿಗೆ ಬಂದಿರೋದು ನಮ್ಮ ಚಂದ್ರಕಾಂತ್ ಪಾಟೀಲ್ ಅವರ ಒಂದು ಸ್ಕೂಲ್ಗೆ CBSE ಸ್ಕೂಲ್ಗೆ. ಎಸ್ ಆಫ್ ಕೋರ್ಸ್ CBSE ಸ್ಕೂಲ್ಗೆ ಬಂದಿದ್ದೀನಿ. ಓ ಲವ್ಲಿ ಸರ್, ವೆರಿ ನೈಸ್. 35-40 ವರ್ಷದಿಂದ ನಡೆಸ್ತಾ ಇದ್ದಾರೆ ಈ ಸ್ಕೂಲ್ನ. ಸೊ ಇವತ್ತು 37ನೇ ಆನ್ಯುವಲ್ ಸ್ಪೋರ್ಟ್ಸ್ ಮೀಟ್. ಸೊ ಅದಕ್ಕೋಸ್ಕರ ಬಂದಿರೋದಾನೆ ಇಲ್ಲಿ. ಸೊ ಅವರ ಒಂದು ಸ್ಟೇಡಿಯಂ ಕೂಡ ಮಾಡಿದ್ದಾರೆ, ಅದನ್ನ ಉದ್ಘಾಟನೆಗೋಸ್ಕರ ಬಂದಿರೋದು. ಸೊ ಹಾಗಾಗಿ ಒಂಥರ ಖುಷಿ ಆಗ್ತಿದೆ ಕಲಬುರಗಿಗೆ ಬಂದು. ಸುಮಾರು ಸತಿ ಬಂದಿದ್ದೀನಿ ಇಲ್ಲಿ, ಇದು ಮೊದಲನೇ ಸತಿ ಅಲ್ಲ, ಸುಮಾರು ಸತಿ ಬಂದಿದ್ದೀನಿ ಇಲ್ಲಿ. ಆದ್ರೆ ಯಾವಾಗ ಬಂದ್ರು ನೀವು ಒಂಥರ ಖುಷಿಯಾಗಿ ಬರ್ತೀವಿ, ಖುಷಿಯಾಗಿ ಹೋಗ್ತೀವಿ. ಜನ ಸಿಕ್ಕಾಪಟ್ಟೆ ಒಳ್ಳೆಯವರು ಇಲ್ಲಿ. ಸೊ ಹಾಗೆ ಹೇಳ್ತಾನೆ ಇಲ್ಲಿ ಇದೊಂದು 37ನೇ ಆನ್ಯುವಲ್ ಸ್ಪೋರ್ಟ್ಸ್ ಮೀಟ್ ನ ಮುಗಿಸ್ಕೊಂಡು ತಿರ್ಗಾ ವಾಪಸ್ ಇವತ್ತು ಸಾಯಂಕಾಲ ಹೋಗ್ತೇನೆ. ಯಾಕಂದ್ರೆ ಸುಮಾರು ಕೆಲಸಗಳಿದೆ, ನಿಮ್ಗೆ ಗೊತ್ತು ಏನ್ ನಡೀತಾ ಇದೆ ಅಂತ. ಸೊ ಹಾಗಾಗಿ ಇವಾಗ ನಾನು ನಮ್ಮ ಕನ್ವೀನರ್ ಅವ್ರನ್ನ ಮೀಟ್ ಮಾಡ್ಕೊಂಡ್ ಬಂದಿದ್ದೀವಿ. ಹಾಯ್ ಶ್ರೇಯಾಂಕ್, ಹೇಗಿದ್ದೀರಾ? ನೈಸ್ ಟು ಮೀಟ್ ಯು. ಶ್ರೇಯಾಂಕ್ ಅವ್ರು ಕೂಡ ಇದ್ದಾರೆ. ಮೆನಿ ಕಂಗ್ರಾಚುಲೇಷನ್ ಅಂತ ಹೇಳ್ಬೇಕು ನಾವು ಆಕ್ಚುಲ್ ಆಗಿ ಶ್ರೇಯಾಂಕ್ ಅವ್ರಿಗೆ. ಥ್ಯಾಂಕ್ ಯು ವೆರಿ ಮಚ್. ಅದೇ ಗೊತ್ತಾಯ್ತು ನನಗೆ, ಇವ್ರಿಗೂ ಕಂಗ್ರಾಚುಲೇಷನ್ಸ್ ಅಂಡ್ ಆಲ್ಸೋ ವಿಮೆನ್ಸ್ ಇಂಡಿಯನ್ ಟೀಮ್ ಕೂಡ ಕಂಗ್ರಾಚುಲೇಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕಂದ್ರೆ ಇದು 1983 ಕಪಿಲ್ ದೇವ್ ಯಾವ ತರ ಗೆದ್ರು ನಮ್ಗೆ ಮೆನ್ಸ್ ವರ್ಲ್ಡ್ ಕಪ್ ನ, ಆ ತರ ಒಂದು ಕೆಲಸ ಮಾಡಿದ್ದಾರೆ ವಿಮೆನ್ಸ್ ಅವರು. ಸೊ ನಾವು ಏನು ಕಮ್ಮಿ ಇಲ್ಲ ಅಂತ ತೋರಿಸಿದ್ದಾರೆ. ಸೊ ಹೌದೌದು, ಇವಾಗೆಲ್ಲ ಜಾಸ್ತಿ ವಿಮೆನ್ ಪವರ್ ಅಪ್ಪ ಇವಾಗ. ಸೊ ಅವ್ರನ್ನ ನಾವು ಮುಂದೆ ಇಡಬೇಕು. ಸೊ ಹಾಗಾಗಿ ನೀವು ಅವಾಗೆಲ್ಲ ಕೇಳಿದ್ರಿ ಇಲ್ಲಿ ರಾಯಚೂರಿನಲ್ಲಿ ಏನ್ ಮಾಡ್ತಾ ಇದೀರಾ ನಮ್ಮ ಇದರಲ್ಲಿ ಝೋನ್ ನಲ್ಲಿ ಅಂತ. ಸೊ ರಾಯಚೂರಿನಲ್ಲಿ ಖಂಡಿತ ನಾವು ಕ್ರಿಕೆಟ್ ನ ಬೆಳೆಸ್ತಾ ಇದೀವಿ. ರಾಯಚೂರು ಝೋನ್ ಅಂತಂದ್ರೆ ಗುಲ್ಬರ್ಗ, ಬೀದರ್ ಎಲ್ಲಾನು ಬರುತ್ತೆ ಇದರಲ್ಲಿ, ಕಲಬುರ್ಗಿ ಎಲ್ಲ ಬರುತ್ತೆ. ಸೊ ಹಾಗಾಗಿ ಕ್ರಿಕೆಟ್ ನ ಬೆಳೆಸೋದು, ಅವ್ರಿಗೆ ಇರೋಂತ ಒಂದು ಪ್ರತಿಭೆನ ಇಲ್ಲಿ ಕ್ರಿಕೆಟರ್ಸ್ ಅಂತಂದ್ರೆ ಮೆನ್ ಅಂಡ್ ವಿಮೆನ್, ಬಾಯ್ಸ್, ಗರ್ಲ್ಸ್ ಎಲ್ಲಾರ್ಗು ಸೇರಿ. ಸೊ ಎಲ್ಲರ ಒಂದು ಪ್ರತಿಭೆಗೆ ಒಂದು ಅವಕಾಶ ಮಾಡಿಕೊಟ್ಟು ಅದನ್ನ ಸ್ವಲ್ಪ ಒಂದು ಬೆಳೆಸೋಣ ಅನ್ನೋ ಒಂದು ಉದ್ದೇಶ. ಇಲ್ಲ ಇಲ್ಲಿ ಕೇಳಿ, ಇಲ್ಲಿ ಶ್ರೇಯಾಂಕ್ ಅವ್ರು ನಿಂತ್ಕೊಂಡಿದ್ದಾರೆ, ಅವ್ರನ್ನ ಕೇಳಿ. ನನ್ನೇ ಕೇಳ್ತಾರೆ ಹೆಂಗ್ ಹೇಳಿ. ನಡೀತಾ ಇದೆ ಬಿಡ್ರಿ ಪಂದ್ಯ ರದ್ದಾಗಿದೆ ಎಲ್ಲಿ ರದ್ದಾಗಿದೆ. ಚಿನ್ನಸ್ವಾಮಿಯಲ್ಲಿ ರದ್ದಾಯ್ತು. ನೆಕ್ಸ್ಟ್ IPL ಭವಿಷ್ಯ ಹೇಗೆ ಸರ್? IPL ನಡೀತಾ ಇದೆ. ಇಲ್ಲ ಸರ್, ಅದೊಂದು ಹೇಳ್ಬಿಡಿ ಸರ್. ಇಲ್ಲ ನಾನು ಬಂದಿರೋದೇ ಇಲ್ಲಿ ನಮ್ಮ ಕಲಬುರಗಿಗೆ ಬಂದಿರೋದು ನಮ್ಮ ಚಂದ್ರಕಾಂತ್ ಪಾಟೀಲ್ ಅವರ ಒಂದು ಸ್ಕೂಲ್ಗೆ CBSE ಸ್ಕೂಲ್ಗೆ. ಎಸ್ ಆಫ್ ಕೋರ್ಸ್ CBSE ಸ್ಕೂಲ್ಗೆ ಬಂದಿದ್ದೀನಿ. ಓ ಲವ್ಲಿ ಸರ್, ವೆರಿ ನೈಸ್. 35-40 ವರ್ಷದಿಂದ ನಡೆಸ್ತಾ ಇದ್ದಾರೆ ಈ ಸ್ಕೂಲ್ನ. ಸೊ ಇವತ್ತು 37ನೇ ಆನ್ಯುವಲ್ ಸ್ಪೋರ್ಟ್ಸ್ ಮೀಟ್. ಸೊ ಅದಕ್ಕೋಸ್ಕರ ಬಂದಿರೋದಾನೆ ಇಲ್ಲಿ. ಸೊ ಅವರ ಒಂದು ಸ್ಟೇಡಿಯಂ ಕೂಡ ಮಾಡಿದ್ದಾರೆ, ಅದನ್ನ ಉದ್ಘಾಟನೆಗೋಸ್ಕರ ಬಂದಿರೋದು. ಸೊ ಹಾಗಾಗಿ ಒಂಥರ ಖುಷಿ ಆಗ್ತಿದೆ ಕಲಬುರಗಿಗೆ ಬಂದು. ಸುಮಾರು ಸತಿ ಬಂದಿದ್ದೀನಿ ಇಲ್ಲಿ, ಇದು ಮೊದಲನೇ ಸತಿ ಅಲ್ಲ, ಸುಮಾರು ಸತಿ ಬಂದಿದ್ದೀನಿ ಇಲ್ಲಿ. ಆದ್ರೆ ಯಾವಾಗ ಬಂದ್ರು ನೀವು ಒಂಥರ ಖುಷಿಯಾಗಿ ಬರ್ತೀವಿ, ಖುಷಿಯಾಗಿ ಹೋಗ್ತೀವಿ. ಜನ ಸಿಕ್ಕಾಪಟ್ಟೆ ಒಳ್ಳೆಯವರು ಇಲ್ಲಿ. ಸೊ ಹಾಗೆ ಹೇಳ್ತಾನೆ ಇಲ್ಲಿ ಇದೊಂದು 37ನೇ ಆನ್ಯುವಲ್ ಸ್ಪೋರ್ಟ್ಸ್ ಮೀಟ್ ನ ಮುಗಿಸ್ಕೊಂಡು ತಿರ್ಗಾ ವಾಪಸ್ ಇವತ್ತು ಸಾಯಂಕಾಲ ಹೋಗ್ತೇನೆ. ಯಾಕಂದ್ರೆ ಸುಮಾರು ಕೆಲಸಗಳಿದೆ, ನಿಮ್ಗೆ ಗೊತ್ತು ಏನ್ ನಡೀತಾ ಇದೆ ಅಂತ. ಸೊ ಹಾಗಾಗಿ ಇವಾಗ ನಾನು ನಮ್ಮ ಕನ್ವೀನರ್ ಅವ್ರನ್ನ ಮೀಟ್ ಮಾಡ್ಕೊಂಡ್ ಬಂದಿದ್ದೀವಿ. ಹಾಯ್ ಶ್ರೇಯಾಂಕ್, ಹೇಗಿದ್ದೀರಾ? ನೈಸ್ ಟು ಮೀಟ್ ಯು. ಶ್ರೇಯಾಂಕ್ ಅವ್ರು ಕೂಡ ಇದ್ದಾರೆ. ಮೆನಿ ಕಂಗ್ರಾಚುಲೇಷನ್ ಅಂತ ಹೇಳ್ಬೇಕು ನಾವು ಆಕ್ಚುಲ್ ಆಗಿ ಶ್ರೇಯಾಂಕ್ ಅವ್ರಿಗೆ. ಥ್ಯಾಂಕ್ ಯು ವೆರಿ ಮಚ್. ಅದೇ ಗೊತ್ತಾಯ್ತು ನನಗೆ, ಇವ್ರಿಗೂ ಕಂಗ್ರಾಚುಲೇಷನ್ಸ್ ಅಂಡ್ ಆಲ್ಸೋ ವಿಮೆನ್ಸ್ ಇಂಡಿಯನ್ ಟೀಮ್ ಕೂಡ ಕಂಗ್ರಾಚುಲೇಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕಂದ್ರೆ ಇದು 1983 ಕಪಿಲ್ ದೇವ್ ಯಾವ ತರ ಗೆದ್ರು ನಮ್ಗೆ ಮೆನ್ಸ್ ವರ್ಲ್ಡ್ ಕಪ್ ನ, ಆ ತರ ಒಂದು ಕೆಲಸ ಮಾಡಿದ್ದಾರೆ ವಿಮೆನ್ಸ್ ಅವರು. ಸೊ ನಾವು ಏನು ಕಮ್ಮಿ ಇಲ್ಲ ಅಂತ ತೋರಿಸಿದ್ದಾರೆ. ಸೊ ಹೌದೌದು, ಇವಾಗೆಲ್ಲ ಜಾಸ್ತಿ ವಿಮೆನ್ ಪವರ್ ಅಪ್ಪ ಇವಾಗ. ಸೊ ಅವ್ರನ್ನ ನಾವು ಮುಂದೆ ಇಡಬೇಕು. ಸೊ ಹಾಗಾಗಿ ನೀವು ಅವಾಗೆಲ್ಲ ಕೇಳಿದ್ರಿ ಇಲ್ಲಿ ರಾಯಚೂರಿನಲ್ಲಿ ಏನ್ ಮಾಡ್ತಾ ಇದೀರಾ ನಮ್ಮ ಇದರಲ್ಲಿ ಝೋನ್ ನಲ್ಲಿ ಅಂತ. ಸೊ ರಾಯಚೂರಿನಲ್ಲಿ ಖಂಡಿತ ನಾವು ಕ್ರಿಕೆಟ್ ನ ಬೆಳೆಸ್ತಾ ಇದೀವಿ. ರಾಯಚೂರು ಝೋನ್ ಅಂತಂದ್ರೆ ಗುಲ್ಬರ್ಗ, ಬೀದರ್ ಎಲ್ಲಾನು ಬರುತ್ತೆ ಇದರಲ್ಲಿ, ಕಲಬುರ್ಗಿ ಎಲ್ಲ ಬರುತ್ತೆ. ಸೊ ಹಾಗಾಗಿ ಕ್ರಿಕೆಟ್ ನ ಬೆಳೆಸೋದು, ಅವ್ರಿಗೆ ಇರೋಂತ ಒಂದು ಪ್ರತಿಭೆನ ಇಲ್ಲಿ ಕ್ರಿಕೆಟರ್ಸ್ ಅಂತಂದ್ರೆ ಮೆನ್ ಅಂಡ್ ವಿಮೆನ್, ಬಾಯ್ಸ್, ಗರ್ಲ್ಸ್ ಎಲ್ಲಾರ್ಗು ಸೇರಿ.
ಸೊ ಎಲ್ಲರ ಒಂದು ಪ್ರತಿಭೆಗೆ ಒಂದು ಅವಕಾಶ ಮಾಡಿಕೊಟ್ಟು ಅದನ್ನ ಸ್ವಲ್ಪ ಒಂದು ಬೆಳೆಸೋಣ ಅನ್ನೋ ಒಂದು ಉದ್ದೇಶ ಅಷ್ಟೇ. ವಿಜಯ್ ಹಜಾರೆ ಟ್ರೋಫಿ ಇವತ್ತು ಇಲ್ಲ, ವಿಜಯ್ ಹಜಾರೆ ಟ್ರೋಫಿ ಇಲ್ಲಿ ಕೇಳಿ, ಇಲ್ಲಿ ಶ್ರೇಯಾಂಕ ಅವ್ರು ನಿಂತ್ಕೊಂಡಿದ್ದಾರೆ, ಅವ್ರನ್ನ ಕೇಳಿ, ನನ್ನ ಕೇಳ್ತಾರೆ ಹೆಂಗ್ ಹೇಳಿ. ಇದ್ರ ಬಗ್ಗೆ ಏನಂತೀರಾ? ನಡೀತಾ ಇದೆ ಬಿಡ್ರಿ, ಪಂದ್ಯ ರದ್ದಾಗಿದೆ, ಎಲ್ಲಿ ರದ್ದಾಗಿದೆ? ಇನ್ನೊಂದು ಸ್ವಾಮಿಯಲ್ಲಿ ರದ್ದಾಯ್ತು. ನೆಕ್ಸ್ಟ್ IPL ಭವಿಷ್ಯ ಹೇಗೆ? IPL ನಡೀತಾ ಹೇಗೆ? ಇಲ್ಲ ಸರ್, ಅದೊಂದು ಹೇಳ್ಬಿಡಿ ಸರ್. ಮಾಡೋಣ.